ಮಗಳ ಫ್ಯೂಚರ್ ಸೆಕ್ಯೂರ್ ಮಾಡೋದಕ್ಕೆ ಗವರ್ಮೆಂಟ್ ಕೊಡ್ತಿರೋ 8.2% ಟ್ಯಾಕ್ಸ್ ಫ್ರೀ ಆಫರ್ ನಿಮಗೆ ಗೊತ್ತಾ? ಬ್ಯಾಂಕ್ FDಗಳಿಗಿಂತ ಆಕರ್ಷಕ ಮತ್ತು ಅತಿ ಹೆಚ್ಚು ರಿಟರ್ನ್ಸ್ ಇಲ್ಲಿದೆ. 15 ವರ್ಷ ಗರಿಷ್ಠ ಮೊತ್ತ ಇನ್ವೆಸ್ಟ್ ಮಾಡಿ. 21 ವರ್ಷದವರೆಗೆ ಅಂದಾಜು 71 ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ನೀವು ಪಡಿತೀರಾ. ಬಟ್ ವೇಟ್, ಇಲ್ಲಿ 2026ರ ಹೊಸ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಕೂಡ ಫ್ರೀಸ್ ಆಗ್ಬೋದು. 0 ರಿಸ್ಕ್ 100% ಗವರ್ಮೆಂಟ್ ಗ್ಯಾರಂಟಿ ಇರುವಂತ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಡಿಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಬೋಸ್ವಾಲಾ. ನಾನು ರಕ್ಷಿತಾ ಶಿಶಿ. ನಮ್ಮ ಭಾರತದಲ್ಲಿ ಹೆಣ್ಣು ಮಗು ಜನಿಸಿದ ತಕ್ಷಣ ತಂದೆ ತಾಯಿ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಬರುತ್ತೆ. ಆ ಮಗುವಿನ ಓದು, ಉನ್ನತ ಶಿಕ್ಷಣ, ಮದುವೆ ಆಗಿರ್ಬೋದು, ಅಥವಾ ಅವಳಿಗೆ ಜಾಬ್ ಸಿಗೋವರೆಗೂ ಅವಳ ಫಿನಾನ್ಷಿಯಲ್ ಸ್ಟೇಟಸ್ ಹೇಗಪ್ಪ ಮೇಂಟೈನ್ ಮಾಡೋದು ಅಂತ. ಸೊ ಈಗ ಈ ಒಂದು ಚಿಂತೆಯನ್ನ ಬಿಟ್ಟು ಅವಳೆಲ್ಲ ಕನಸನ್ನ 100ಕ್ಕೆ 100 ನನಸು ಮಾಡೋದಕ್ಕೆ ಭಾರತ ಸರ್ಕಾರ ಒಂದು ಒಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದೆ. ಅದೇ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಯೋಜನೆಗೆ ಹೇಗೆ ಅರ್ಜಿ ಹಾಕೋದು, ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸುಕನ್ಯಾ ಸಮೃದ್ಧಿ ಯೋಜನೆಯ 15+6 ಫಾರ್ಮುಲಾ ಹೇಗೆ ವರ್ಕ್ ಮಾಡುತ್ತೆ, ಇದಕ್ಕೆ ಯಾರೆಲ್ಲ ಎಲಿಜಿಬಲ್, ಯಾರೆಲ್ಲ ಅರ್ಹರು, ಹೇಗೆ ಇದಕ್ಕೆ ಅಪ್ಲೈ ಮಾಡೋದು, ನಮ್ಮ ಮನೇಲಿ 3-4 ಮಂದಿ ಹೆಣ್ಮಕ್ಳಿದ್ದಾರೆ, ಎಲ್ಲರಿಗೂ ಇದನ್ನ ಮಾಡಿಸ್ಬೋದಾ, ತಿಂಗಳಿಗೆ 2,500, 7,500, 12,500ವರೆಗೂ ವಿಭಿನ್ನವಾಗಿ ಹೂಡಿಕೆ ಮಾಡೋ ಯೋಜನೆಯಿಂದ ಬರುವಂತ ರಿಟರ್ನ್ಸ್ ಎಷ್ಟು, ಈ ಟ್ಯಾಕ್ಸ್ ಬೆನಿಫಿಟ್ ಮೂಲಕ ನಿಮಗೆ ಹೇಗೆ 100% ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಸಿಗುತ್ತೆ. ಹಾಗೆ 2026ರ ಹೊಸ ನಿಯಮಗಳೇನು, ಈ ನಿಯಮವನ್ನ ನೀವು ಪಾಲಿಸಿಲ್ಲ ಅಂದ್ರೆ ನಿಮಗೆ ಯಾವ್ದಾದ್ರು ಪ್ರಾಬ್ಲಮ್ ಆಗ್ಬೋದಾ? ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾನು ಹೇಳ್ತೀನಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಮ ಮಗಳ ಭವಿಷ್ಯಕ್ಕೆ ಇದೊಂದು ಸಾಲಿಡ್ ಫಿನಾನ್ಷಿಯಲ್ ಫೌಂಡೇಶನ್. ಇಂಥದ್ದೇ ಗವರ್ಮೆಂಟ್ ಸ್ಕೀಮ್ ಅಥವಾ ಜಾಬ್ ರಿಲೇಟೆಡ್ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಚಾನೆಲ್ ಅಲ್ಲಿ ಬರುವ ಜಾಬ್ ರಿಲೇಟೆಡ್ ಅಥವಾ ಗವರ್ಮೆಂಟ್ ಸ್ಕೀಮ್ ರಿಲೇಟೆಡ್ ವಿಡಿಯೋಗಳ ಅಪ್ಡೇಟ್ ನಿಮಗೆ ನೋಟಿಫೈ ಆಗುತ್ತೆ. ಮೊದಲು ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಮುಖ ನಿಯಮಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗೋಣ. ಈ ಸ್ಕೀಮ್ 100% ಸೇಫ್. ಇದಕ್ಕೆ ಸರ್ಕಾರವೇ ಗ್ಯಾರಂಟಿ. ಸದ್ಯಕ್ಕೆ ಇಂಟ್ರೆಸ್ಟ್ ರೇಟ್ 8.2% ಇದೆ, ಅದು ಕೂಡ ಆನ್ಯುವಲ್ ಕಂಪೌಂಡಿಂಗ್ ಲೆಕ್ಕಾಚಾರದಲ್ಲಿ. ಸದ್ಯಕ್ಕೆ ಇಂಡಿಯಾದಲ್ಲಿರುವಂತಹ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳಲ್ಲಿ ಗರಿಷ್ಠ ಬಡ್ಡಿ ಈ ಯೋಜನೆಯಲ್ಲಿ ಮಾತ್ರ ಇರೋದು. ಹಾಗಾದ್ರೆ ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು? ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದೆಯಾ? ಅದಕ್ಕೆ 10 ವರ್ಷ ದಾಟೋ ಮುಂಚೆ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಓಪನ್ ಮಾಡಿಸಿ. ನಿಮ್ಮ ಮನೆಯಲ್ಲಿ 3-4 ಮಂದಿ ಹೆಣ್ಮಕ್ಳಿದ್ರೆ ಬರೀ ಇಬ್ರಿಗಷ್ಟೇ ಈ ಅವಕಾಶ ಸಿಗುತ್ತೆ. ಆದ್ರೆ ಟ್ವಿನ್ಸ್ ಮಗು ಇದ್ರೆ, ಅವಳಿ ಜವಳಿ ಇದ್ರೆ ಅಲ್ಲಿ ಎಕ್ಸೆಪ್ಷನ್ಸ್ ಇದೆ. ನೀವು ವರ್ಷಕ್ಕೆ 250 ರೂಪಾಯಿಯಿಂದ ಹಿಡಿದು 1.5 ಲಕ್ಷದವರೆಗೂ ಕೂಡ ಇಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಇಲ್ಲಿ ಗವರ್ಮೆಂಟ್ ಈ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೂಡ ಕೊಟ್ಟಿದೆ. ಅಂದ್ರೆ ನೀವು ಪ್ರತಿ ವರ್ಷ ಸೇವ್ ಮಾಡುವಂತ ಅಸ್ಲಿಗೆ ಸೆಕ್ಷನ್ 80C ಅಡಿಯಲ್ಲಿ ಯಾವುದೇ ಟ್ಯಾಕ್ಸ್ ಡಿಡಕ್ಷನ್ ಇರೋದಿಲ್ಲ, ಅಂದ್ರೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷ ಅಕೌಂಟಿಗೆ ಆಡ್ ಆಗೋ ಇಂಟ್ರೆಸ್ಟ್ ಮೇಲೂ ಕೂಡ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಅಂತಿಮವಾಗಿ ಮಗುವಿಗೆ 21 ವರ್ಷ ತುಂಬಿದ ತಕ್ಷಣ ನಿಮ್ಮ ಕೈಗೆ ಸಿಗೋ ಮೆಚುರಿಟಿ ಹಣ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಂದ್ರೆ ಆ ಅಕೌಂಟ್ ಅಲ್ಲಿ ಜಮಾ ಆಗಿರೋ ಅಷ್ಟು ಹಣನು ಒಂದೇ ₹1 ಟ್ಯಾಕ್ಸ್ ಕಟ್ ಆಗದೆ ನಿಮ್ಮ ಕೈಗೆ ಬರುತ್ತೆ. ಇದರಲ್ಲಿ ಪ್ರತಿಯೊಬ್ರು ಕನ್ಫ್ಯೂಸ್ ಆಗೋದು ಇದರ ಅವಧಿ ವಿಷಯದಲ್ಲಿ. ಅಂದ್ರೆ ನಾವು 15+6 ಫಾರ್ಮುಲಾ, ಅಂದ್ರೆ 21 ವರ್ಷಗಳ ಯೋಜನೆ ಇದು. ನಿಮ್ಮ ಮಗುವಿಗೆ 15 ವರ್ಷ ತುಂಬುವವರೆಗೂ ನೀವು ತಿಂಗಳಿಗೆ ಅಥವಾ ವರ್ಷಕ್ಕೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಹಣವನ್ನ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗೆ ಜಮಾ ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅಷ್ಟನ್ನ ಜಮಾ ಮಾಡ್ಬೇಕಾಗುತ್ತೆ. 15 ವರ್ಷ ಮಗುವಿಗೆ ತುಂಬುವವರೆಗೂ ಮಾತ್ರ. ತದನಂತರ ನೀವು ಯಾವುದೇ ಹಣವನ್ನ ಇದಕ್ಕೆ ಜಮಾ ಮಾಡಬೇಕಾಗಿಲ್ಲ. ಆದ್ರೆ ನಿಮ್ಮ ಕೈಗೆ ಸಂಪೂರ್ಣ ಹಣ ಸಿಗೋದು ಮಗುವಿಗೆ 21 ವರ್ಷ ತುಂಬಿದ ನಂತರ. ಈ ಮಧ್ಯದ 6 ವರ್ಷ ಇದೆಯಲ್ಲ, 15 ವರ್ಷದವರೆಗೂ ನೀವು ಹಣ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ ಅಲ್ಲಿ. ಅದಾದ್ಮೇಲೆ ಮಗುವಿಗೆ 25 ತುಂಬುವವರೆಗೂ, ಅಂದ್ರೆ ಈ ಮಧ್ಯದ 6 ವರ್ಷ ಏನಿದೆ, ಈ 6 ವರ್ಷ ನೀವು ಆ ಖಾತೆಯಲ್ಲಿ ಸೇವ್ ಮಾಡಿ ಇಟ್ಟಿರೋ ಹಣಕ್ಕೆ ಗವರ್ಮೆಂಟ್ ಬಡ್ಡಿ, ಚಕ್ರ ಬಡ್ಡಿ ಸೇರಿಸ್ತಾನೆ ಇರುತ್ತೆ. ಸೊ ಸರಳವಾಗಿ ಹೇಳ್ಬೇಕಾದ್ರೆ ನೀವು ಜವಾಬ್ದಾರಿಯಿಂದ ಹಣ ಸೇವಿಂಗ್ಸ್ ಮಾಡೋದು ಮಗುವಿಗೆ 15 ವರ್ಷ ತುಂಬುವವರೆಗೂ ಮಾತ್ರ. ತದನಂತರ ಸರ್ಕಾರ ಟೋಟಲ್ 21 ವರ್ಷದವರೆಗೂ ನಿಮ್ಗೆ ಬಡ್ಡಿ, ಚಕ್ರ ಬಡ್ಡಿಯನ್ನ ಸೇರಿಸ್ತಾನೆ ಇರುತ್ತೆ. ಇದನ್ನೇ ಅಲ್ವಾ ಪವರ್ ಆಫ್ ಕಂಪೌಂಡಿಂಗ್ ಅಂತ ಕರೆಯೋದು.
ಪ್ರಸ್ತುತ ಇರೋದು 8.2% ಬಡ್ಡಿ ದರ. ಇದರ ಆಧಾರದ ಮೇಲೆ ನಾವು ಒಂದಷ್ಟು ವಿಭಿನ್ನವಾದಂತಹ ಸೇವಿಂಗ್ ಸ್ಕೀಮ್ ಅನ್ನ ಇದರಲ್ಲಿ ನೋಡ್ಕೊಂಡ್ ಬರೋಣ. ಇದು ನಿಮಗೆ ಸೇವ್ ಮಾಡೋದಕ್ಕೆ, ನಿಮ್ಮ ಮಗುವಿನ ಅಕೌಂಟ್ಗೆ ಎಷ್ಟು ಹಣ ತಿಂಗಳಿಗೆ ಹಾಕಬೇಕು ಅನ್ನೋದನ್ನ ನೀವು ಫೈನಲ್ ಮಾಡೋದಕ್ಕೆ ಈ ಲೆಕ್ಕಾಚಾರ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಸ್ಮಾಲ್ ಸೇವಿಂಗ್ಸ್ ಪ್ಲಾನ್ ಅನ್ನ ನೋಡೋಣ. ಈಗ ತಿಂಗಳಿಗೆ 2,500 ನೀವು ಹೂಡಿಕೆ ಮಾಡ್ತೀರಾ, ಆಯ್ತಾ? ಅಂದ್ರೆ ಆ ಅಕೌಂಟ್ಗೆ ಸೇವಿಂಗ್ಸ್ ಹಣವನ್ನ ಹಾಕ್ತೀರಾ. ಅದು ವರ್ಷಕ್ಕೆ ಎಷ್ಟಾಯ್ತು? 30,000 ಆಗುತ್ತೆ ಅಲ್ವಾ? 15 ವರ್ಷದಲ್ಲಿ, ಅಂದ್ರೆ ಮಗುವಿಗೆ 15 ವರ್ಷ ತುಂಬುವವರೆಗೂ ನೀವು ಅಲ್ಲಿ ಸೇವಿಂಗ್ಸ್ ಮಾಡ್ತಾ ಇರಬೇಕು, ವರ್ಷನೋ ಅಥವಾ ತಿಂಗಳು. ಸೊ ನೀವೇನಾದ್ರೂ 2,500 ತಿಂಗಳು ಹಾಕ್ತಾ ಇದ್ರೆ 15 ವರ್ಷ ಮಗುಗೆ ತುಂಬೋದ್ರಲ್ಲಿ ಅಲ್ಲಾಗಿರೋ ಸೇವಿಂಗ್ಸು 4.5 ಲಕ್ಷ. ಅಂದ್ರೆ ಮಗುಗೆ 21 ವರ್ಷ ತುಂಬೋದಷ್ಟರಲ್ಲಿ ನಿಮಗೆ ಸಿಗೋ ಮೆಚ್ಯೂರಿಟಿ ಹಣ ಎಷ್ಟು ಗೊತ್ತಾ? 14.35 ಲಕ್ಷ, ಸರಿಸುಮಾರು 14 ಲಕ್ಷಕ್ಕಿಂತಲೂ ಮೇಲೆ. ನಿಮ್ಮ ಹೂಡಿಕೆ 4.5 ಲಕ್ಷ ಆದ್ರೆ ಅಲ್ಲಿ ನಿಮಗೆ ಬಂದಿರೋ ಬಡ್ಡಿ 9.85%. ಅಂದ್ರೆ ಹೂಡಿಕೆಯ 3 ಪಟ್ಟು ಹೆಚ್ಚು ನಿಮ್ಗೆ ರಿಟರ್ನ್ಸ್ ಸಿಗ್ತಾ ಇದೆ. ಇನ್ನ ಮಿಡ್ ಲೆವೆಲ್ ಪ್ಲಾನ್ ನೋಡೋಣ. ನೀವು ತಿಂಗಳಿಗೆ 7,500 ಮಗುವಿನ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಿ ಅನ್ಕೊಳ್ಳಿ. ವರ್ಷಕ್ಕೆ ಎಷ್ಟಾಯ್ತು? ವರ್ಷಕ್ಕೆ 90,000 ಆಯ್ತು. 15 ವರ್ಷದಲ್ಲಿ ನೀವು ಮಾಡಿರೋ ಒಟ್ಟು ಹೂಡಿಕೆ ಎಷ್ಟು ಗೊತ್ತಾ? ಆ ಅಕೌಂಟ್ ಅಲ್ಲಿ, ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಅಲ್ಲಿ ನೀವು ಮಾಡಿರೋ ಸೇವಿಂಗ್ಸ್ 13.5 ಲಕ್ಷ. 21ನೇ ವರ್ಷಕ್ಕೆ ನಿಮಗೆ ಸಿಗೋ ಒಟ್ಟು ಮೆಚುರಿಟಿ 43.06 ಲಕ್ಷ. ನಿಮ್ಮ ಮಗಳ ಉನ್ನತ ಶಿಕ್ಷಣ ಅಥವಾ ಯಾವ್ದಾದ್ರು ವೃತ್ತಿಪರ ಕೋರ್ಸ್ಗಳ ಖರ್ಚನ್ನ ಸಂಪೂರ್ಣವಾಗಿ ಇದರಿಂದ ಭರಿಸಬಹುದು. ಇನ್ನ ಮೂರನೇದು ಹೈಯೆಸ್ಟ್ ಸೇವಿಂಗ್ಸ್ ಪ್ಲಾನ್ ನೋಡೋಣ, ಓಕೆನಾ? ಫಾರ್ ಎಕ್ಸಾಂಪಲ್, ನೀವು ತಿಂಗಳಿಗೆ 12,500 ಸೇವಿಂಗ್ಸ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಇದು ಗರಿಷ್ಠ ಪ್ಲಾನಿನ, ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? 1.5 ಲಕ್ಷ ಆಯ್ತು. ಇದು ಸರ್ಕಾರದ ಗರಿಷ್ಠ ಸೇವಿಂಗ್ಸ್ ಲಿಮಿಟ್ಸ್, ಓಕೆನಾ? ಅಂದ್ರೆ ಮಗುವಿಗೆ 15 ವಯಸ್ಸು ತುಂಬಿದಾಗ ಅದ್ರಲ್ಲಿರುವಂತ ಒಟ್ಟು ಸೇವಿಂಗ್ಸ್ ಎಷ್ಟು ಗೊತ್ತಾ? 22.5 ಲಕ್ಷ. ಸೊ ಮಗುವಿಗೆ 21 ವರ್ಷ ತುಂಬಿ ನಿಮಗೆ ಸಿಗೋ ಮೆಚುರಿಟಿ ಹಣ ಎಷ್ಟಾಗುತ್ತೆ? 71.82 ಲಕ್ಷ. ಈಗ ಇದರಲ್ಲಿ 100% ಟ್ಯಾಕ್ಸ್ ಫ್ರೀ ಆಗಿ ನಿಮ್ಮ ಕೈಗೆ ಸಿಗೋ ಮೆಚುರಿಟಿ ಹಣ ಎಷ್ಟಾಗುತ್ತೆ ಹೇಳಿ? 71.82 ಲಕ್ಷ. ನಿಮ್ಮ ಕುಟುಂಬದ ಫೈನಾನ್ಷಿಯಲ್ ಸ್ಥಿತಿಯನ್ನೇ ಬದಲಾಯಿಸೋ ಶಕ್ತಿ ಈ ಯೋಜನೆಗಿದೆ. ಈ ಇಡೀ ಕ್ಯಾಲ್ಕುಲೇಷನ್ ಮಾಡಿರೋದು 21 ವರ್ಷಗಳ ಕಾಲ 8.2% ಇದ್ದಾಗ ಬರುವಂತಹ ಲೆಕ್ಕಾಚಾರ ಇದು, ಓಕೆನಾ? ಆದ್ರೆ ಗೌರ್ಮೆಂಟಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರವನ್ನ ಲೆಕ್ಕಾಚಾರ ಮಾಡಿ ಅದನ್ನ ರಿವ್ಯೂ ಮಾಡಿ ಅದನ್ನ ಚೇಂಜ್ ಮಾಡೋ ರೈಟ್ಸ್ ಕೂಡ ಇದೆ. ಹಾಗಾದ್ರೆ 2026ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಏನಾದ್ರೂ ಬದಲಾವಣೆ ಬಂದಿದ್ಯಾ? ಏನು ಇದರ ಪ್ರಮುಖ ಅಪ್ಡೇಟ್ ಅನ್ನೋದನ್ನ ಇವಾಗ ನಾವು ನೋಡೋಣ. ಮ್ಯಾಂಡೇಟರಿ ಪ್ಯಾನ್ ಆಧಾರ್ ಲಿಂಕಿಂಗ್ 2026ರ ಹೊಸ ಗೈಡ್ಲೈನ್ ಪ್ರಕಾರ ಗಾರ್ಡಿಯನ್ ಅಂದ್ರೆ ಪೋಷಕರ ಪ್ಯಾನ್ ಕಾರ್ಡ್ ಮತ್ತು ಮಗಳ ಆಧಾರ್ ಕಾರ್ಡ್ ಈ ಅಕೌಂಟ್ಗೆ ಲಿಂಕ್ ಆಗಿರೋದು 100% ಮ್ಯಾಂಡೇಟರಿ. ಒಂದು ವೇಳೆ ನಿಮ್ಮ KYC ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅಕೌಂಟ್ ಆಡ್ ಆಗೋ ಇಂಟ್ರೆಸ್ಟ್ ಅಮೌಂಟ್ ಟೆಂಪರವರಿ ಆಗಿ ಫ್ರೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಸೆಕೆಂಡ್ ಒನ್ ಸಿಂಗಲ್ ಗಾರ್ಡಿಯನ್ ಅಕೌಂಟ್ ರೂಲ್ಸ್. ಒಬ್ಬ ಹೆಣ್ಣು ಮಗುವಿನ ಹೆಸರಲ್ಲಿ ಒಂದೇ ಒಂದು ಅಕೌಂಟ್ ಮಾತ್ರ ಓಪನ್ ಮಾಡೋ ಅವಕಾಶವಿದೆ. ಪೋಷಕರಲ್ಲಿ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ಬರು ಮಾತ್ರ ಗಾರ್ಡಿಯನ್ ಆಗಿ ಅಕೌಂಟ್ ಮ್ಯಾನೇಜ್ ಮಾಡಬಹುದು. ನೆಕ್ಸ್ಟ್ ಒನ್ ಮಿನಿಮಮ್ ಡೆಪಾಸಿಟ್ ಅಂಡ್ ಪೆನಾಲ್ಟಿ ಅಪ್ಡೇಟ್ಗಳು. ವರ್ಷಕ್ಕೆ ಕನಿಷ್ಠ 550 ಜಮಾ ಮಾಡೋದು ಕಡ್ಡಾಯ. ಒಂದು ವೇಳೆ ಯಾವ್ದಾದ್ರು ಒಂದು ವರ್ಷ ಹಣ ಕಟ್ಟೋದು ಮರ್ತು ಹೋದ್ರೆ ಅಕೌಂಟ್ ಡಿಫಾಲ್ಟ್ ಆಗುತ್ತೆ, ಅಂದ್ರೆ ಇನ್ಆಕ್ಟಿವ್ ಆಗುತ್ತೆ. ಅದನ್ನ ಮತ್ತೆ ಆಕ್ಟಿವ್ ಮಾಡ್ಕೊಳ್ಳೋಕೆ ಕಟ್ಟಬೇಕಾದ ಮಿನಿಮಮ್ 250 ಜೊತೆಗೆ ವರ್ಷಕ್ಕೆ 50 ಪೆನಾಲ್ಟಿ ಫೀಸ್ ಕಟ್ಟಿ ರಿವೈವ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಆನ್ಲೈನ್ ಟ್ರಾನ್ಸ್ಫರ್ ಅಂಡ್ ಡಿಜಿಟಲ್ ಪೇಮೆಂಟ್ಸ್. ಈಗ ನೀವು ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಿಗೆ ಖುದ್ದಾಗಿ ಹೋಗೋ ಅವಶ್ಯಕತೆ ಕೂಡ ಇಲ್ಲ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆಪ್ ಅಥವಾ ನಿಮ್ಮ ಬ್ಯಾಂಕ್ನ ನೆಟ್ ಬ್ಯಾಂಕಿಂಗ್ UPI ಮೂಲಕವೇ ಪ್ರತಿ ತಿಂಗಳು ಆನ್ಲೈನ್ ಅಲ್ಲಿ ಈಸಿಯಾಗಿ ಹಣ ಸೇವ್ ಮಾಡ್ಬೋದು ಅಥವಾ ಹಣ ಅಲ್ಲಿ ಜಮಾ ಮಾಡ್ಬೋದು. ಓಕೆ, ಹಾಗಾದ್ರೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ನ ಎಲ್ಲಿ ಮತ್ತೆ ಹೇಗೆ ಓಪನ್ ಮಾಡೋದು ಅನ್ನೋದನ್ನ ನೋಡೋಣ. ನಿಮ್ಮ ಹತ್ತಿರದ ಅಂಚೆ ಕಚೇರಿ ಅಥವಾ ಅಧಿಕೃತ ಬ್ಯಾಂಕ್ಗಳಲ್ಲಿ ICIC ಬ್ಯಾಂಕ್ ಆಗಿರ್ಬೋದು ಅಥವಾ ಕೆನರಾ ಬ್ಯಾಂಕ್ ಆಗಿರ್ಬೋದು, SBI ಬ್ಯಾಂಕ್ ಆಗಿರ್ಬೋದು, ಇಲ್ಲೆಲ್ಲ ಓಪನ್ ಮಾಡ್ಬೋದು. ಈಗ ಕೆಲವು ಬ್ಯಾಂಕ್ಗಳಲ್ಲಿ ನೆಟ್ ಬ್ಯಾಂಕಿಂಗ್ ಅಥವಾ ಆನ್ಲೈನ್ ಅಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಕ್ಕೆ ಬೇಕಾಗಿರುವಂತಹ ಪ್ರಮುಖ ಡೀಟೇಲ್ಸ್ ಯಾವುದು? ಹೆಣ್ಣು ಮಗುವಿನ ಜನ್ಮ ದಿನಾಂಕ ಪ್ರಮಾಣ ಪತ್ರ, ಪೋಷಕರ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಮಗು ಮತ್ತು ಪೋಷಕರದ್ದು, ವಿಳಾಸದ ಸಾಕ್ಷಿ ಅಂದ್ರೆ ಅಡ್ರೆಸ್ ಪ್ರೂಫ್, ವೋಟರ್ ID ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇತ್ಯಾದಿ. ಆರಂಭಿಕ ಡೆಪಾಸಿಟ್ ಮೊತ್ತ ಕನಿಷ್ಠ 250 ರೂಪಾಯಿಯನ್ನ ಕೊಡ್ಬೇಕಾಗತ್ತೆ ಅವತ್ತು. ಓಕೆ, ಈಗಲೇ ಹೇಳ್ದಾಗೆ ಎಷ್ಟು ಬೆನಿಫಿಟ್ ಈ ಯೋಜನೆಯಲ್ಲಿ ಇದೆ ಅನ್ನೋದು ನಿಮಗೂ ಗೊತ್ತಾಗಿರ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 100% ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಇಂಟ್ರೆಸ್ಟ್ ರೇಟ್ ಕೂಡ ಇದೆ. ಅದಕ್ಕೆ ಇದು ಪ್ರತಿಯೊಬ್ಬ
ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಣು ಮಗಳ ಫ್ಯೂಚರ್ಗೆ ಪೋಷಕರು ಮಾಡುವಂತ ಒಂದು ಒಳ್ಳೆ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ನಿಮ್ಮ ಮಗುವಿನ ಎಜುಕೇಶನ್ ಅಥವಾ ಮದುವೆ ಖರ್ಚಿಗಾಗಿರ್ಬೋದು ಇದೇ ಸೂಕ್ತ ಪ್ಲಾನಿಂಗ್. ಸೊ ಯಾರ ಮನೆಯಲ್ಲಿ ಹೆಣ್ಣು ಕೂಸೊಂದಿದೆಯೋ ದಯವಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಿ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡೋದು, ಏನ್ ಡೀಟೇಲ್ಸ್ ಬೇಕು, ಲೆಕ್ಕಾಚಾರ ಹೇಗಿರುತ್ತೆ, ಪ್ರತಿಯೊಂದನ್ನು ನಾನು ವಿವರಿಸಿದ್ದೇನೆ. ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ದೀರಿ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿ ನಿಮ್ಗೆ ಯಾವ್ದಾದ್ರು ಡೌಟ್ ಬಂದಿದ್ರೆ ಅಥವಾ ಇನ್ನಷ್ಟು ಈ ಯೋಜನೆ ಬಗ್ಗೆ ನಿಮ್ಮ ತಲೆಯಲ್ಲಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಖುದ್ದಾಗಿ ನಿಮಗೆ ರಿಪ್ಲೈಯನ್ನ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ಈ ಇನ್ಫಾರ್ಮೇಶನ್ ನಿಮ್ಗೆ ನಿಜಕ್ಕೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮಗೆ ಗೊತ್ತಿರುವಂತ ಯಾರ ಮನೆಯಲ್ಲಿ ಹೆಣ್ಣು ಮಗು ಹೊಂದಿದ್ಯೋ ಅವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ. ಇಷ್ಟು ಒಳ್ಳೆ ಯೋಜನೆಯ ಬೆನಿಫಿಟ್ ಯಾರ ಮನೆಯಲ್ಲೆಲ್ಲ ಹೆಣ್ಣು ಕೂಸೊಂದಿದ್ಯೋ ಅವರೆಲ್ಲ ಪಡೆಯುವಂತಾಗ್ಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಡೈಲಿ. ಟೇಕ್ ಕೇರ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.